ರಾಜ್ಯದಲ್ಲಿ ರಣ ಬಿಸಿಲಿನ ತಾಪಕ್ಕೆ ಎರಡನೇ ಬಲಿಯಾಗಿದೆ. ಚಿಂಚಲಿ ಪಂಚಾಯತ್ ಅಧಿಕಾರಿ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. 35 ವರ್ಷದ ವೆಂಕಟೇಶ್ ಬಳ್ಳಾರಿಯ ರಣ ಬಿಸಿಲಿಗೆ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಈ ಒಂದು ಬಿಸಿಲು ಅಥವಾ ಧಗೆಗೆ ತಾಪಕ್ಕೆ ಎರಡನೇ ಬಲಿಯಾಗಿದೆ. ಚಿಂಚಲಿ ಪಂಚಾಯತ್ ಅಧಿಕಾರಿ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. 35 ವರ್ಷದ ವೆಂಕಟೇಶ್ ಬಳ್ಳಾರಿ ರಣ ಬಿಸಿಲಿಗೆ ಬಲಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ನಿವಾಸಿಯಾಗಿದ್ದಾರೆ. ಬಸವ ಜಯಂತಿ ಫೋಟೋಗೆ ಪೂಜೆಯ ವೇಳೆಯಲ್ಲಿ ಅಸ್ವಸ್ಥರಾಗಿ ಬೀಳ್ತಾರೆ. ತಲೆ ಸುಸ್ತಿನಿಂದಾಗಿ ಆಸ್ಪತ್ರೆಗೆ ಸಾಗಿಸುವಾಗ ಹೃದಯಾಘಾತವಾಗಿದೆ. ಬೀದರ್ನಲ್ಲಿ ಬಿಸಿಲಿಗೆ ನಿನ್ನೆ ಬಲಿಯಾಗಿದ್ದಾರೆ ಯುವಕ. ಇವತ್ತು ಚಿಕ್ಕೋಡಿಯಲ್ಲಿ ಮತ್ತೊಬ್ಬ ಯುವಕ ಸಾವನ್ನಪ್ಪಿದ್ದಾರೆ. ನಿನ್ನೆ ಬೀದರ್ನಲ್ಲಿ ಆದರೆ ಇವತ್ತು ಇನ್ನೊಂದು ಭಾಗದಲ್ಲಿ ಮತ್ತೊಂದು ಘಟನೆಯಾಗಿದೆ. ಅದು ಚಿಕ್ಕೋಡಿಯಲ್ಲಿ. ಅದು ಕೂಡ ಇಬ್ಬರು ಕೂಡ ಯುವಕರೇ. ನೋಡಿ, 35 ವರ್ಷ. ನಿನ್ನೆ ಬಸವ ಜಯಂತಿ ಮಾಡಲಾಗಿತ್ತು, ಕಾರ್ಯಕ್ರಮ ಮಾಡಲಾಗಿತ್ತು, ಫೋಟೋಗೆ ಪೂಜೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೂವನ್ನು ಹಾಕುವಂತಹ ಸಂದರ್ಭದಲ್ಲಿ ಅಸ್ವಸ್ಥರಾಗಿ ಆ ಬಿಸಿಲಿನ ಧಗೆಗೆ ಸುಸ್ತಾಗಿ ಬಳಲಿ ಬೆಂಡಾಗಿ ಕೆಳಗಡೆ ಬೀಳ್ತಾರೆ. ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯದಲ್ಲಿ ಅವರಿಗೆ ಹೃದಯಾಘಾತ ಕೂಡ ಆಗುತ್ತೆ. ಬಿಸಿಲು ಬಿಸಿಲು ಬಿಸಿಲು, ಅಬ್ಬಬ್ಬ, ಅರ್ಧ ಗಂಟೆ ನಾವು ಆಚೆ ಆ ಬಿಸಿಲಿನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅದೊಂಥರ ಟಾಸ್ಕ್ ರೀತಿ ಆಗ್ಬಿಡುತ್ತೆ. ನಿಂತ್ಕೊಂಡವ್ರಿಗೆ ತಾಜ್ ಮಹಲ್ಲೇ ಆ ರೀತಿಯಾದಂಥ ಒಂದು ಗಿಫ್ಟನ್ನೇ ಕೊಡ್ಬೋದೇನೋ, ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ಬಿಸಿಲಿನ ಧಗೆಗೆ ಸುಟ್ಟು ಕರಕಲಾಗಿ ಹೋಗ್ತಾ ಇದ್ದಾರೆ. ಬೆಂಗಳೂರೇ ಬೆಂದು ಹೋಗ್ತಾ ಇದೆ. ಬೆಂಗಳೂರಲ್ಲೂ ಕೇಳಬೇಕಾ, ಅದರಲ್ಲೂ ರಾಯಭಾಗ, ಬೀದರ್, ಈ ಕಡೆ ಉತ್ತರ ಕರ್ನಾಟಕ ಭಾಗಗಳಲ್ಲಂತೂ ಕೇಳೋ ಹಾಗಿಲ್ಲ. ಬಳ್ಳಾರಿ, ರಾಯಚೂರು ಈ ಕಡೆ ಕಾಲು ಇಡೋಂಗಿಲ್ಲ. ಅಟ್ಲೀಸ್ಟ್ ಬೆಂಗಳೂರು ಓಕೆ, ಬೆಂದು ಹೋಗ್ತಾ ಇದ್ರು, ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಓಕೆ ಅನ್ಬೋದು. ಬಟ್ ಉತ್ತರ ಕರ್ನಾಟಕ ಭಾಗಕ್ಕಂತೂ ಕಾಲು ಇಡೋಂಗೇ ಇಲ್ಲ ಕಣ್ರಿ. ಅಷ್ಟರ ಮಟ್ಟಿಗೆ ಅಲ್ಲಿ ಎಂಟ್ರಿ ತಗೊಳ್ತಿದ್ದಾಗಲೇ ಹಬ್ಬ ಸುಟ್ಟು ಕರಕಲಾಗ್ಬಿಡ್ತೀವಿ. ಅಷ್ಟರ ಮಟ್ಟಿಗೆ ಧಗೆ, ರಣ ಬಿಸಿಲು. ಒಂದು 5 ನಿಮಿಷ ಆ ಬಿಸಿಲಿಗೆ ಮೈ ಹೊಡ್ಡಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಸುಸ್ತಾಗಿ ಬಿದ್ದೋಗ್ತೀವಿ. ಅದೇ ರೀತಿಯಾದಂತಹ ಒಂದು ಘಟನೆ ನಿನ್ನೆ ಆಗಿಬಿಡ್ತು. ನೋಡಿ, ಬಸವ ಜಯಂತಿ ಆಗ್ತಾ ಇತ್ತು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಪೂಜೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಇದಕ್ಕಿದ್ದಂಗೆ ಕುಸ್ತು ಬೀಳ್ತಾರೆ. ಬಿಸಿಲಲ್ವಾ, ಕುಸ್ತು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಸಾಗಿಸೋಣ ಅಂಥೇಳಿ ಆಸ್ಪತ್ರೆಗೆ ಸಾಗಿಸುವಂತಹ ಮಧ್ಯದಲ್ಲಿ ಹೃದಯಾಘಾತ ಆಗಿದೆ. ಹೃದಯಾಘಾತದಿಂದಾಗಿ 35 ವರ್ಷ, ಭಾಳ ಏಜ್ ಆಗ್ಬಿಟ್ಟಿದೆಯಾ, ವಯಸ್ಸಾಗ್ಬಿಟ್ಟಿದೆಯಾ, ಇಲ್ಲವೇ ಇಲ್ಲ. ಬಳ್ಳಾರಿಯಲ್ಲಿ ಆಗಿರುವಂತಹ ಘಟನೆ ಇದು. 35 ವರ್ಷ ಅಷ್ಟೇ ಅವರಿಗೆ. ಸೊ ಪೂಜೆಯ ಸಂದರ್ಭದಲ್ಲಿ ಕುಸಿದು ಬಿದ್ದು ಆನಂತರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಪಾಪ ಸಾವನ್ನಪ್ಪಿದ್ದಾರೆ. ಅಂದರೆ ಬಿಸಿಲಿನ ಬೇಗೇನ ಪಾಪ 35 ವರ್ಷದವರೇ ತಡ್ಕೊಳಕ್ಕಾಗ್ತಿಲ್ಲ ಅಂತಂದರೆ ವಯಸ್ಸಾದವ್ರ ಕೈಲಿ ತಡ್ಕೊಳಕ್ಕಾಗತ್ತಾ? ಅಥವಾ ಸಣ್ಣ ಸಣ್ಣ ಮಕ್ಕಳ ಕೈಲಿ ತಡ್ಕೊಳಕ್ಕಾಗತ್ತೆ? ಯಾಕೆ ಬೇಸಿಗೆ ರಜಾ ಅಂತ ಕೊಡ್ತಾರೆ ಹೇಳಿ? ದೊಡ್ಡವ್ರು ಯಾಕೆ ಮಾಡಿದ್ದಾರೆ? ಸ್ಕೂಲ್ನಲ್ಲಿ ಯಾಕೆ ಮಾಡಿದ್ದಾರೆ ಬೇಸಿಗೆ ರಜಾ ಅಂತ? ಯಾಕೆ ಇದೇ ಸಂದರ್ಭದಲ್ಲಿ ರಜಾ ಕೊಡ್ತಾರೆ 2 ತಿಂಗಳು ಅಂತಂದರೆ? ಬಿಸಿಲಿರುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ. ಯಾಕೆ ಮಳೆಗಾಲದಲ್ಲಿ ಕೊಡಲ್ಲ, ಚಳಿಗಾಲದಲ್ಲಿ? ಅದು ಹೆಂಗೋ ತಡ್ಕೊಳ್ಬೋದು, ಬೆಚ್ಚಗೆ ಸ್ವೆಟರ್ ಮತ್ತೊಂದು ಮಾಡಿಕೊಂಡು ತಡ್ಕೋಬೋದು. ಆದರೆ ಬಿಸಿಲಿನ ಬೇಗೆ ತಡ್ಕೊಳ್ಳೋಕ್ಕಾಗಲ್ಲ. ಬಿಸಿಲಿಗೆ ನೋಡಿ ಎಷ್ಟೊಂದು ಜನ ಸುಸ್ತಾಗಿ ಹಿಂಗೆ ಬಿದ್ದೋಗ್ಬಿಡ್ತಾರೆ. ಊಟ ತಿಂಡಿನೂ ಕೂಡ ಎಷ್ಟೊಂದು ಈ ಸಂದರ್ಭದಲ್ಲಿ ಬರೀ ಮಜ್ಜಿಗೆ ನೀರಲ್ಲೇ ಇದ್ಬಿಡ್ತಾರೆ. ತಣ್ಣಗೆ ನಾರು ಸಿಕ್ಕಿಬಿಟ್ರೆ ಸಾಕಪ್ಪ ಅನ್ನುವಂತಹ ಮಟ್ಟಿಗೆ ಆಗಿಬಿಟ್ಟಿರುತ್ತೆ. ಜನರ ಮನೋಭಾವ ಆ ರೀತಿಯಾಗಿ ಆಗಿರುತ್ತೆ. 5 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ ಬಿಸಿಲಲ್ಲಿ. ಗಾಡೀಲಿ ಹಿಂಗೆ ಹೋಗ್ತಾ ಇದ್ರೆ ಯಾವಾಗ ಮನೆ ಸೇರ್ಕೊಳ್ತೀವಪ್ಪ, ಆಚೆಗೆ ಬರಲ್ಲ ಬಿಸಿಲಿನ ಟೈಮಲ್ಲಿ. ಅಂತಹ ಪರಿಸ್ಥಿತಿ ಈ ಬಿಸಿಲಿನ ಬೇಸಿಗೆ ಕಾಲದಲ್ಲಿ ಇರುತ್ತೆ. ನೋಡಿ, 35 ವರ್ಷದ ವ್ಯಕ್ತಿ, ಅವ್ರಿಗೆ ಬಿಸಿಲಿನ ಬೇಗೇನ ತಡ್ಕೊಳಕ್ಕಾಗಲಿಲ್ಲ. ಇನ್ನು ವೃದ್ಧರ ಕತೆ ಏನು ಹೇಳಿ, ಮಕ್ಕಳ ಕತೆ ಹೇಳಿ, ಅವ್ರ ಪರಿಸ್ಥಿತಿ ಇನ್ನೆಂಗೆ ಆಗಿರಬೇಡ. ನೋಡಿ, ರಾಜ್ಯದಲ್ಲಿ ರಣ ಬಿಸಿಲಿನ ತಾಪಕ್ಕೆ ಇದು ಎರಡನೇ ಬಲಿಯಾಗಿರುವಂಥದ್ದು ಈ ವರ್ಷ. ಚಿಂಚಲಿ ಪಂಚಾಯತ್ನ ಅಧಿಕಾರಿಯಾಗಿದ್ದಾರೆ ವೆಂಕಟೇಶ್. ಏನು ನೋಡ್ತಾ ಇದ್ದೀರಿ, ಅವರು ಪಂಚಾಯತ್ನ ಅಧಿಕಾರಿಯಾಗಿರುವಂಥದ್ದು ಚಿಂಚಲಿ. ಇನ್ನು ವೆಂಕಟೇಶ್ ಸಾವನ್ನಪ್ಪಿರುವಂಥದ್ದು 35 ವರ್ಷ ಅಷ್ಟೇ. ಬಳ್ಳಾರಿಯ ರಣ ಬಿಸಿಲಿಗೆ ಬಲಿಯಾಗಿರುವಂತಹ ವ್ಯಕ್ತಿ ಇವರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ನಿವಾಸಿಯಾಗಿದ್ದಾರೆ ಇವರು. ನಿನ್ನೆ ಬಸವ ಜಯಂತಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ವೆಂಕಟೇಶ್ ಅವರು. ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಫೋಟೋಗೆ ಹಾರವನ್ನು ಹಾಕುವಂತಹ ಸಂದರ್ಭ, ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅಸ್ವಸ್ಥರಾಗಿ ಬಿದ್ದಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್. ಸಿದ್ದೇಶ್, ಏನಾಯಿತು ನಿನ್ನೆ ಘಟನೆ? ಎಷ್ಟೊತ್ತಾಗಿರುವಂಥದ್ದು ಈ ಒಂದು ಘಟನೆ? ಹೃದಯಾಘಾತದಿಂದ ಆಗಿರುವಂಥದ್ದು, ಬೇಸಿಗೆಯಿಂದಾಗಿ ಬಳಲಿ ಬೆಂಡಾಗಿ ಸುಸ್ತಾಗಿ ಬಿದ್ದು ಈ ರೀತಿಯಾದಂತಹ ಘಟನೆ ಆಗಿರುವಂಥದ್ದು, ಏನಿದೆ ಮಾಹಿತಿ? ಉಪಯೋಗದಲ್ಲಿ ಕಳೆದ 1 ವಾರದಿಂದ ಏನಂತಂದ್ರೆ ಸಾಕಷ್ಟು ಹ್ಯೂಮಿಡಿಟಿ ಇರೋದ್ರಿಂದ
ಸಾಕಷ್ಟು ಇಲ್ಲಿ ಏನಂತಂದ್ರೆ ಬಿಸಿಲಿನಿಂದ ಜನರು ನರಳುತ್ತಿರುವುದಂತೂ ಅಕ್ಷರಶಃ ಸತ್ಯದ ಮಾತು ಆಗಿರ್ಬೋದು. ಯಾಕಂತಂದ್ರೆ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಸಿಲಿನಿಂದ ನರಳುತ್ತಿರುವ ರೋಗಿಗಳು ಏನಂದ್ರೆ ಚಿಕಿತ್ಸೆ ಪಡೆಯಲು ಬರ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಏನಂತಂದ್ರೆ ನಿನ್ನೆ ಏನು ಚಿಕ್ಕೋಡಿ ವಿಭಾಗದ ಏನು ರಾಯಬಾಗ್ ತಾಲೂಕಿನ ಏನು ಚಿಂಚಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಏನಿದ್ರು ಅವರು ಕೂಡ ಏನಂತಂದ್ರೆ ಬಿಸಿಲಿನ ತಾಪಮಾನಕ್ಕೆ ಏನಂತಂದ್ರೆ ಮೃತರಾಗಿರುವ ಘಟನೆಯನ್ನು ಕೂಡ ನಿನ್ನೆ ಈಗ ಆಗಿರುವಂತದ್ದು. ಏನಂತಂದ್ರೆ ನಿನ್ನೆ ಬಸವ ಜಯಂತಿ ನಿಮಿತ್ತ ಏನಂತಂದ್ರೆ ಅಲ್ಲಿನ ಪಟ್ಟಣದಲ್ಲಿ ಏನಂತಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ಏನು ಒಂದು ತಾಪಮಾನ ಇತ್ತು. ಆ ತಾಪಮಾನದಲ್ಲಿ ಒಂದು ಬಸವ ಜಯಂತಿ ನಿಮಿತ್ತ ಒಂದು ರ್ಯಾಲಿ ಮಾಡಿ ನಂತರ ಕಾರ್ಯಕ್ರಮ ಅಟೆಂಡ್ ಏನು ಅಲ್ಲಿನ ಮುಖ್ಯಾಧಿಕಾರಿಗಳು ಒಂದು ವೆಂಕಟೇಶ್ ಅಟೆಂಡರ್ ಆಗ್ತಾರೆ. ಆ ನಂತರ ಏಕಾಏಕಿಯಾಗಿ ಬಿಸಿಲಿನಿಂದ ಏನಂತಂದ್ರೆ ಅವ್ರಿಗೆ ಡಿಹೈಡ್ರೇಷನ್ ಅನ್ನು ಒಂದ್ ಸ್ವಲ್ಪ ಅಂದ್ರೆ ಡಿಹೈಡ್ರೇಷನ್ ಅಂತಂದ್ರೆ ಸಾಕಷ್ಟು ನೀರಡಿಕೆ ಆಗಿ ಅವರು ಏನಂತಂದ್ರೆ ಇದಕ್ಕೆ ಏನು ಆರೋಗ್ಯದಿಂದ ಏನಂತಂದ್ರೆ ಸಾಕಷ್ಟು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದ್ರಿಂದ ಅಲ್ಲೇ ಏನಂತಂದ್ರೆ ಕುಸಿದು ಬೀಳ್ತಾರೆ. ಹಾಗಾಗಿ ಅಷ್ಟರಲ್ಲಿ ಏನಂತಂದ್ರೆ ಆಸ್ಪತ್ರೆಗೆ ಅವರಿಗೆ ನಾವು ರವಾನಿಸುವ ಸಮಯದಲ್ಲಿ ಮಧ್ಯ ರಸ್ತೆಯಲ್ಲಿ ಏನಂತಂದ್ರೆ ಅವರು ಕೊನೆ ಉಸಿರನ್ನು ಇರ್ತಾರೆ. ಇದು ಹೀಗಾಗಿ ಹೃದಯಾಘಾತ ಕೂಡ ಆಗಿದ್ದು ಹೌದು. ಆದ್ರೆ ಮೊದಲು ಏನಂತಂದ್ರೆ ನನಗೆ ಬಾಯಾರಿಕೆ ಆಗ್ತಾ ಇದೆ, ತುಂಬಾ ಬಿಸಿಲಿದೆ ಅನ್ನುವ ಮಾತುಗಳನ್ನು ಕೂಡ ಮುಖ್ಯಾಧಿಕಾರಿಗಳು ಆಗಿದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ರಾಯಬಾಗ್ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಕುಡಚಿ ಆಗಿರ್ಬೋದು, ಹಾರುಗಿರಿ, ಚಿಕ್ಕೋಡಿ ವಿಭಾಗದ ಹಲವಾರು ಕಡೆ ಏನಂತಾರೆ ಗುಡ್ಡುಗಾಡು ಪ್ರದೇಶ ಇರುವುದರಿಂದ ಬಿಸಿಲಿನ ತಾಪಮಾನ ಸಾಕಷ್ಟು ಇಲ್ಲಿ ಇರೋದ್ರಿಂದ ಸಾಕಷ್ಟು ವೈದ್ಯರು ಮತ್ತು ಜಿಲ್ಲಾಡಳಿತ ಕೂಡ ಎಲ್ಲರಿಗೂ ನೀರು ಜಾಸ್ತಿ ಕುಡಿಯಿರಿ ಮತ್ತೆ ಅಗತ್ಯವಿರುವ ಸಂದರ್ಭದಲ್ಲಿ ಆಸ್ಪತ್ರೆಯನ್ನು ಭೇಟಿ ನೀಡುವ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.